ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲ ಸ್ನಾನ ಎಲ್ಲ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ ಇವಾಗ ಕಿಚನಿಗೆ ಬಂದಿದ್ದೀನಿ. ನಾನಿವತ್ತು ನೀರು ದೋಸೆ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ. ಹಾಗೆ ಹಾಲು ಎಲ್ಲ ಕಾಯಿಸೋಕ್ಕೆ ಇಟ್ಟಿದ್ದೀನಿ. ಅಂದರೆ ರಾತ್ರಿ ನಾನು ಕಾಯಿಸಿದ್ದೆ, ನನ್ನ ಮಗನಿಗೆ ರಾತ್ರಿ ಎಲ್ಲ ಬೇಕು ಅಂತ ಹೇಳಿ. ಹಾಗಾಗಿ ಇವಾಗ ಒಂದ್ಸಲ ಕಾಯಿಸಿಡ್ತೀನಿ. ಹಾಗೆ ಮೀನು ಸಾಂಬಾರು ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಏನು ಅಡುಗೆ ಇಲ್ಲ ನನಗೆ, ಮೀನು ಸಾಂಬಾರಿದೆ. ಹಾಗೆ ನನ್ನ ಮಗಳು ಟೊಮೆಟೊ ಗೊಜ್ಜು ಮಾಡಿಕೊಡು ಅಮ್ಮ ಅಂತಿದ್ಲು, ಹಾಗಾಗಿ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಶಾಪಿಗೆ ಬಂದೆ. ನನ್ನ ಮಗನ ಇನ್ನೇನೆಲ್ಲ ರೆಡಿಯಾಗಿತ್ತು, ಶಾಪಿಗೆ ಕರ್ಕೊಂಡು ಹೋಗೋಣ ಅಂತ ಎಲ್ಲ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅಪ್ಪ ಬಂದರು, ಹಾಗಾಗಿ ನಾನು ಇರ್ತೀನಿ ಅಂತ ಹೇಳಿದರು. ಹಾಗಾಗಿ ಮನೇಲಿ ನನ್ನ ಮಗನ ಬಿಟ್ಟು ಇವಾಗಷ್ಟೇ ಶಾಪಿಗೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಂದು ಬ್ಲೌಸ್ ಸ್ಟಿಚಿಂಗ್ ಇದೆ, ಈಗ ಮಾಡಬೇಕು. ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿಯಾಗಿದ್ದೀನಿ. ಈಗ ಸ್ಟೂಡೆಂಟು ಬರ್ತಾರೆ, ಅದಕ್ಕೋಸ್ಕರ ಹೇಳ್ಕೊಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ನಾನು ತೊಗೊಳ್ತಾ ಇರಲಿಲ್ಲ. ಅಂದರೆ ಅಲ್ಲಿ ಅವ್ರಿಗೆ ಹೇಳ್ಕೊಡ್ಬೇಕು, ನನಗಿಲ್ಲಿ ಸ್ಟಿಚಿಂಗ್ ಮಾಡಬೇಕು, ಅಷ್ಟೊತ್ತಿಗೆ ಕಸ್ಟಮರ್ನ ಅಟೆಂಡ್ ಮಾಡಬೇಕು, ಹಾಗಾಗಿ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ತಗೊಳ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಫ್ರೀ ಇದೆ ಅಂತ ಹೇಳ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಇವತ್ತು ಸ್ಯಾಟರ್ಡೆ ಆಗೋದ್ರಿಂದ ಇವತ್ತಿಲ್ಲಿ ಸಂತೆ ಅಲ್ವಾ, ಹಾಗಾಗಿ ಸ್ವಲ್ಪ ಬ್ಯುಸಿ ಇರುತ್ತೆ. ಮತ್ತು ಸ್ಟಿಚಿಗೆ ಕೊಟ್ಟಿರೋ ಬಟ್ಟೆಗಳನ್ನೆಲ್ಲ ಇವತ್ತೇ ತೊಗೊಂಡೋಗ್ತಾರೆ. ಹಾಗಾಗಿ ಇವತ್ತು ಬ್ಯುಸಿ. ಹಾಗಾಗಿ ನಮ್ಮ ಅಪ್ಪನ ಬರೋಕ್ಕೆ ಹೇಳಿದರು, ನಿನ್ನೆ ನಮ್ಮ ಮನೆಯವ್ರು ಹೇಳಿದ್ರಂತೆ. ಹಾಗಾಗಿ ಬಂದಿದ್ದಾರೆ ಇವತ್ತು. ನಾನು ಇನ್ನೇನು ಬರಲ್ಲ ಅಂತ ಅಂದ್ಕೊಂಡು ಊಟ ಎಲ್ಲ ತುಂಬಿಸ್ಕೊಂಡು ರೆಡಿಯಾಗಿದ್ದೆ. ನನ್ನ ಮಗಳಿಗೂ ಶಾಪಿಗೆ ಬಾ ಅಂತ ಹೇಳಿದ್ದೆ. ಈ ದಿನ ವೀಡಿಯೋನ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇನ್ನೇನು ಕೆಲಸ ಇರುತ್ತೆ, ಇವಾಗ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಇನ್ನು ಸ್ಟೂಡೆಂಟ್ಸ್ ಬಂದರೆ ಅವ್ರಿಗೆ ಹೇಳ್ಕೊಡೋದೇ ಆಗುತ್ತೆ, ಬ್ಯುಸಿ ಇರ್ತೀನಿ, ಅದಕ್ಕೋಸ್ಕರ ಆಗಲ್ಲ. ಈ ವಿಡಿಯೋನ ಮಧ್ಯಾಹ್ನದಷ್ಟೊತ್ತಿಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್. ಫ್ರೆಂಡ್ಸ್, ನಮ್ಮದು ಜಿಗ್ಜಾಗ್ ಮಿಷಿನ್ ಯಾವಾಗಲೂ ಕೈ ಕೊಡ್ತಾ ಇರುತ್ತೆ. ಹಾಗಾಗಿ ಇವಾಗ ಸರಿ ಬಂದಿದ್ದೆ. ಅದಕ್ಕೋಸ್ಕರ ಹೇಗೆ ಬಂದಿದೆ ನೋಡೋಣ ಅಂತ ಚೆಕ್ ಮಾಡ್ತಾ ಇದ್ದೆ. ಕರೆಕ್ಟಾಗಿ ಬಂದಿದೆ ಸ್ಟಿಚ್ ಎಲ್ಲ. ಯಾವಾಗಲೂ ಅಷ್ಟೇ, ಏನಾದರೂ ಒಂದು ಮಿಸ್ ಆಗ್ತಾನೇ ಇರುತ್ತೆ ಇದರಲ್ಲಿ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಸ್ಟಿಚಿಂಗ್ ಮಾಡಿದೆ. ಚೆನ್ನಾಗಿ ಬಂದಿದೆ. ಒಂದು 2 months ಆಯಿತು ಅಷ್ಟೇ ತಗೊಂಡೋಗಿ ಸರಿ ಮಾಡಿಸ್ಕೊಂಡು ಬಂದಿದ್ದೆ. ಇವಾಗ ಮತ್ತೆ ಸರಿ ಮಾಡಿಸ್ಕೊಂಡು ಬಂದೆ ಮೊನ್ನೆ ಹೋಗಿ. ಫ್ರೆಂಡ್ಸ್, ಟೈಮ್ ಆಗಲೇ 5:30 ಆಯಿತು. ನಾನಿವಾಗ ಮನೆಗೆ ಹೊರಡ್ತೀನಿ. ನನ್ನ ಮಗ ಏನು ಮಾಡ್ತಿದ್ದಾನೋ ಗೊತ್ತಿಲ್ಲ. ಮಧ್ಯಾಹ್ನ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನು ಬೇಗ ಮನೆಗೆ ಹೋಗ್ಬಿಟ್ಟು ಅವನಿಗೆ ಊಟ ಎಲ್ಲ ಮಾಡಿಸ್ಕೊಂಡು, ಅಂದರೆ ಐಬ್ರೋಸಿಗೆಲ್ಲ ಕಸ್ಟಮರ್ ಕಾಯ್ತಾಯಿದ್ರು, ಅದಕ್ಕೋಸ್ಕರ ಬೇಗ ಹೋಗಿ ಊಟ ಮಾಡಿಸಿ ಮಲಗಿಸಿ ಬಂದೆ. ಹಾಗಾಗಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ನನಗೆ. ಇವಾಗ 5:30 ಆಗಿದೆ. ಇವಾಗ ಮನೆಗೆ ಹೊರಡ್ತೀನಿ. ನನ್ನ ಮಗ ಏನು ಮಾಡ್ತಿದ್ದಾನೋ ನೋಡಬೇಕು. ಅಂದರೆ ತುಂಬ ದಿನ ಆಗಿತ್ತು ಬಿಟ್ಟಿರಲಿಲ್ಲ ಅವನ್ನ. ತುಂಬ ಏನು ಬ್ಯುಸಿ ಇರಲಿಲ್ಲ ಇವತ್ತು. ಒಂದು 6 ಐಬ್ರೋಸ್ ಮಾಡಿದ್ದೀನೇನೋ ಅಷ್ಟೇ. ಆಮೇಲೆ ಸ್ವಲ್ಪ ಬಟ್ಟೆಗಳೆಲ್ಲ ಸ್ಟಿಚಿಗೆ ಬಂತು, ಆಲ್ಟ್ರೇಷನ್ ಎಲ್ಲ ಬಂತು. ಹಾಗಾಗಿ ನಾನು 1 o'clock ಮನೆಗೆ ಹೋದೆ. 2 o'clock ಬಂದಿದ್ದು ನಾನು. ಹಾಗೆ ಹಠ ಮಾಡ್ತಾನೆ. ಇವಾಗಂತೂ ತುಂಬಾ ತರಲೆ ಆಗಿದ್ದಾನೆ. ಈಗ ಅವನಿಗೆ 2 years, ಇನ್ನು 2 months ಇದೆ. ಸೆಪ್ಟೆಂಬರಿಗೆ 2 years ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ತುಂಬ ತರಲೆ. ಫ್ರೆಂಡ್ಸ್, ಹಾಗೆ ನನ್ನ ಮಗ ನೋಡಿ ಆಟ ಆಡ್ಕೊಂಡಿದ್ದ. ನನ್ನ ಪಕ್ಕದ ಮನೇಲಿ ಬಿಸ್ಕೆಟ್ ತಿಂದರೆ ಏನಾಗುತ್ತೆ ಅಂತ ಕೇಳ್ತಾಯಿದ್ರು. ಅದಕ್ಕೆ ಕೆಮ್ಮು ಅಂತ ತೋರಿಸ್ತಾ ಇದ್ದಾನೆ, ಕೆಮ್ಮು ಬರುತ್ತೆ ಅಂತ ಹೇಳಿ ಆಟ ಆಡ್ಕೊಂಡಿದ್ದ. ಏನು ತೊಂದರೆ ಇರಲಿಲ್ಲ. ಈಗ ಸ್ವಲ್ಪ ಹೊತ್ತಿಂದ ಅಮ್ಮ ಅಂತ ಕೇಳಿದ್ನಂತೆ, ಅತ್ತ ಅಂತ ಹೇಳ್ತಾಯಿದ್ರು. ನಾನು ಬಂದು ಅವನಿಗೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಟೈಮ್ ಆಗೋದು ಗೊತ್ತಾಗಲ್ಲ. ನಮ್ಮ ಅಪ್ಪ ಎಲ್ಲ ಬೇಗ ಊಟ ಮಾಡೋದಲ್ವ, ಅದಕ್ಕೋಸ್ಕರನೇ ಬೇಗ ಅಡುಗೆ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸೊಪ್ಪು ತಂದಿದ್ರು ಬೆಳಿಗ್ಗೆ, ಅದನ್ನು ಕ್ಲೀನ್ ಮಾಡಿ ಇವಾಗ ಸಾಂಬಾರು ಮಾಡೋಣ. ಫ್ರೆಶ್ ಇತ್ತು ಸೊಪ್ಪು. ಇವತ್ತು ಅಜ್ಜಿ ಮನೆ ಹತ್ರನೇ ಮಾರ್ಕೊಂಡು ಬಂದಿದ್ದರು. ಹಾಗಾಗಿ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಏನು ಮಸಾಲೆ ಹಾಕಿಲ್ಲ, ಹಾಗೆ ಬಸ್ಸಾರು ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ಮುದ್ದೆ ಮಾಡಿಕೊಡ್ತೀನಿ. ಅಪ್ಪನಿಗೆ ಮುದ್ದೆ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಸೊಪ್ಪಿನ ಸಾರು ಮತ್ತು ಮುದ್ದೆ ಮಾಡ್ತೀನಿ. ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.